RMM Rehoboth Media Ministries. ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ ಎಲ್ಲ, ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ. ನಾನು ಒಪ್ಪಿಕೊಳ್ಳುವುದಿಲ್ಲ ಏಸಯ್ಯ, ನನಗೆ ಹೊಗಳಿಕೆ ಬೇಡ ನನ್ನಯ್ಯ. ನಾನು ಒಪ್ಪಿಕೊಳ್ಳುವುದಿಲ್ಲ ಏಸಯ್ಯ, ನನಗೆ ಹೊಗಳಿಕೆ ಬೇಡ ನನ್ನಯ್ಯ. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಸ್ತೋತ್ರ. ಪ್ರಸನ್ನ ಮುಖದಿಂದ ನೋಡಿದೆ, ನನ್ನ ಮೇಲೆ ದಯವನು ತೋರಿದೆ. ನಿನ್ನ ಪ್ರಸನ್ನ ಮುಖದಿಂದ ನೋಡಿದೆ, ನನ್ನ ಮೇಲೆ ದಯವನು ತೋರಿದೆ. ಮಹತ್ ಕಾರ್ಯಗಳನ್ನು ನನಗಾಗಿ ಕಾರ್ಯಗಳನ್ನು ನನಗಾಗಿಯೇ ನೀನಿಂದು ಮಾಡಿರುವೆ. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಸ್ತೋತ್ರ. ನೆರವೇರಿಸಿ ನನ್ನ ಸಂಕಲ್ಪಗಳನ್ನು ಸಫಲವ ಮಾಡಿದೆ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನನ್ನ ಸಂಕಲ್ಪಗಳನ್ನು ಸಫಲವ ಮಾಡಿದೆ. ನನ್ನಾಯ ಜೀವಿತ
ಜೀವಿತದ ಒಂದೊಂದು ಕ್ಷಣವು ಅದ್ಭುತವಾಗಿರುವೆ. ನನ್ನಾಯ ಜೀವಿತದ ಒಂದೊಂದು ಕ್ಷಣವು ಅದ್ಭುತವಾಗಿರುವೆ. ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ಕಡೆಯಿಂದ ನಮಗೆ ಕರೆಗಳು ಮತ್ತು ಸಂಪರ್ಕ ಮಾಹಿತಿ, ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯಗಳು ತಿಳಿಸಿದ್ದು ನಮಗೆ ಉತ್ಸುಕತೆಯನ್ನು ತಂದಿದೆ. ಆದುದರಿಂದ ಈ ತರಬೇತಿಯ ಒಂದು ಅಧ್ಯಯನದ ಬಗ್ಗೆ ನಿಮ್ಮ ಅಭಿಪ್ರಾಯ, ಮಾಹಿತಿ ನಿಶ್ಚಯವಾಗಿ ನಮಗೆ ಸಹಾಯಕರ. ಬನ್ನಿರಿ, ಇವತ್ತಿನ ದಿವಸ ನಾವು ಮಾನವರ ಮಹಾ ಸಮಸ್ಯೆಯನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. ಮಾನವರ ಮಹಾ ಸಮಸ್ಯೆ. ಮನುಷ್ಯರಿಗೆ ಎಷ್ಟೊಂದು ಸಮಸ್ಯೆಗಳಿದೆ, ಆದರೆ ಮಹಾ ಸಮಸ್ಯೆ ಒಂದಿದೆ. ಅದು ಏನಂತ ನಾವು ನೋಡಿಕೊಳ್ಳೋಣ. ಮಾನವರ ಮಹಾ ಸಮಸ್ಯೆ ಅದು ಯಾವುದಂತ ಹೇಳ್ಬಿಟ್ಟು ಎರಡೇ ಮಾತಿನಲ್ಲಿ ಹೇಳಬೇಕಾದ್ರೆ ಪಾಪ. ಪಾಪ ಪಾಪ ಅನ್ನುವಂಥದ್ದು, ಅಯ್ಯೋ ಪಾಪ ಅಂತಾರಲ್ಲ, ಅದಲ್ಲ. ಇದು ಪಾಪ ಅಂತ ಹೇಳಿದ್ರೆ ಇದು ದೀರ್ಘವಾದಂಥ ಮಾನವನ ಒಂದು ಮಹಾ ಸಮಸ್ಯೆ. ಈ ಪಾಪಕ್ಕೆ ಅನೇಕ ಹೆಸರುಗಳುಂಟು. ಉದಾಹರಣೆಗೆ ಪಾಪದ ವಿಷಯದಲ್ಲಿ ದುಷ್ಕೃತ್ಯ ಅಂತ ಹೇಳ್ಬೋದು. ದುಷ್ಕೃತ್ಯ. ಇನ್ನೊಂದು ಹೆಸರು ಪಾಪಕ್ಕೆ ಏನಂತ ಹೇಳಿದರೆ ಅಪರಾಧ. ಅಪರಾಧ. ಇನ್ನೊಂದು ಹೆಸರು ಪಾಪಕ್ಕೆ ಜನರಲಾಗಿ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ, ಮಾಯೆ ಅಂತ ಹೇಳ್ಬಿಟ್ಟು. ಮಾಯೆ ಅನ್ನುವಂಥ ಪದ. ಮತ್ತು ಪಾಪದ ಕೆಲವು ಅರ್ಥಗಳು ಕೂಡ ನಮಗೆ ಗೊತ್ತಾಗಬೇಕು. ದಾರಿ ತಪ್ಪುವುದು. ದಾರಿ ತಪ್ಪುವುದು. ಪಾಪ ಅಂದರೆ ಏನು ಅಂತ ಹೇಳುವಾಗ ಇಬ್ರಿಯ ಮೂಲ ಭಾಷೆಯಲ್ಲಿ ದಾರಿ ತಪ್ಪುವುದಂತ. ಗ್ರೀಕ್ ಮೂಲ ಭಾಷೆಯಲ್ಲಿ ಪಾಪ ಅಂದರೆ ಏನಂದರೆ ಗುರಿ ತಪ್ಪುವುದು. ಗುರಿ ತಪ್ಪುವುದು. ಇದು ಕೂಡ ಪಾಪದ ಮತ್ತೊಂದು ಅರ್ಥ, ಅಥವಾ ಪಾಪ ಅಂದರೆ ಏನು ಅಂತ ಹೇಳುವಾಗ. ಮತ್ತು ನಿಯಮ ಉಲ್ಲಂಘನೆ, ನಿಯಮ ಮೀರುವಿಕೆ. ನಿಯಮ ಮೀರುವಿಕೆ ಪಾಪದ ಮತ್ತೊಂದು ಅರ್ಥವಾಗಿದೆ. ಮತ್ತು ಸಿಂಪಲಾಗಿ ಹೇಳಬೇಕಾದ್ರೆ ಅನೀತಿ. ಈ ರೀತಿಯಾಗಿ ಪಾಪದ ಅರ್ಥ ಬೇರೆ ಬೇರೆ ಪದಗಳಿಂದ ಇನ್ನೂ ಬಹಳಷ್ಟು ಕೂಡ ಹೇಳ್ಬೋದು. ಆದರೆ ಇಷ್ಟೇ ಸಾಕು. ಮಾನವರ ಮಹಾ ಸಮಸ್ಯೆ ಈ ಪಾಪ ಅನ್ನುವಂಥದ್ದಾಗಿದೆ. ಅದು ದುಷ್ಕೃತ್ಯ, ಅಪರಾಧ, ಮಾಯೆ, ದಾರಿ ತಪ್ಪೋದು, ಗುರಿ ತಪ್ಪುವಂಥದ್ದು, ಮತ್ತು ನಿಯಮ ಉಲ್ಲಂಘನೆ, ನಿಯಮ ಮೀರುವಿಕೆ, ನಿಯಮಕ್ಕೆ ಅವಿಧೇಯರಾಗೋದು, ಅನೀತಿ. ಈ ರೀತಿಯಾಗಿ ಸಪ್ತ ಅರ್ಥಗಳು ಪಾಪದ ವಿಷಯವಾಗಿ ಹೇಳಬಹುದು. ಸರಿ, ಈಗ ನಾವು ನೋಡಿಕೊಳ್ಳುವಂಥ ವಿಷಯ ಇನ್ನೂ ಸ್ವಲ್ಪ ಆಳವಾಗಿ, ಇನ್ನೂ ಸ್ವಲ್ಪ ವಿವರವಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಅದೇನಂತ ಹೇಳಿದರೆ, ಈ ಪಾಪದ ವಿಷಯದಲ್ಲಿ ನಮ್ಮ
ಭಕ್ತಾದಿಗಳು ಪ್ರಾರ್ಥನೆಯನ್ನು ದೇವರಿಗೆ ಮಾಡುವಂಥದ್ದು ಬಹಳ ವಿಶೇಷವಾದದ್ದಾಗಿದೆ. ಅದರಲ್ಲಿ ಒಂದು ಏನಂದರೆ ಋಗ್ವೇದದಲ್ಲಿ ಋಗ್ವೇದದ ಅದರಲ್ಲಿ ಬೇರೆ ಬೇರೆ ಭಾಗ ಇದೆ. ಅದಕ್ಕೆ ಉದಾಹರಣೆಗೆ ಮಂಡಲ ಅಂತ ಹೇಳಿಬಿಟ್ಟು ವಿಭಾಗಿಸಲ್ಪಟ್ಟಿದೆ. ಅದನ್ನು ಮತ್ತು ಅಧ್ಯಾಯ ಅಂತ ಹೇಳಿಬಿಟ್ಟು ವಿವರಿಸಲಾಗಿದೆ. ಮತ್ತು ಮಂತ್ರ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಭಾಗಗಳು ಋಗ್ವೇದದಲ್ಲಿ ಬರೆದಿವೆ. ಅದರಲ್ಲಿ ಒಂದು ಪ್ರಾರ್ಥನೆ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಾರ್ಥನೆಯನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಬೆಳಿಗ್ಗೆ ಅದನ್ನು ಸ್ನಾನಕ್ಕೆ ಮುಂಚಿತವಾಗಿ ಈ ಪ್ರಾರ್ಥನೆಯನ್ನು ಹೇಳುವಂಥದ್ದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಒಂದು ಪಾಪೋಹಂ ಅಂತ ಹೇಳ್ಬಿಟ್ಟು, ಪಾಪೋಹಂ ಅಂದರೆ ನಾನು ಪಾಪಿ. ಆಮೇಲೆ ಪಾಪ ಕರ್ಮಹಂ, ಪಾಪ ಕರ್ಮ ಹಂ ಅಂತ ಹೇಳ್ಬಿಟ್ಟು, ಅಂದರೆ ನನ್ನ ಕೃತ್ಯಗಳು ಪಾಪಮಯವಾಗಿದೆ ಅಂತ ಹೇಳ್ಬಿಟ್ಟು. ಪಾಪಾತ್ಮ, ನನ್ನ ಆತ್ಮನೇ ಪಾಪ ಅಂತ ಹೇಳಿಬಿಟ್ಟು. ಅನಂತರ ಪಾಪ ಸಂಭವ, ಹೌದು, ನಮ್ಮನ್ನು ಪಾಪದ ಒಂದು ವಾತಾವರಣದಲ್ಲಿ ಪಾಪ ಮಾಡುವಂಥ ರೀತಿಯಲ್ಲಿ ನಡೆಸುವಂಥದ್ದು. ಇದು ಒಂದು ಪ್ರಾರ್ಥನೆಯಾಗಿ ಭಕ್ತನು ದೇವರಿಗೆ ತಿಳಿಸುವಂಥದ್ದು. ಈ ರೀತಿಯಾಗಿ ಹೇಳಿಬಿಟ್ಟು ಅವನು ಹೇಳ್ತಾನೆ, ತ್ರಾಹಿಮಾಂ, ಕೃಪೆಯ ದೇವ, ತ್ರಾಹಿಮಾಂ, ನನ್ನನ್ನು ಕೃಪೆ ಮಾಡಿ ನನ್ನನ್ನು ಸಹಾಯ ಮಾಡು, ನನ್ನನ್ನು ರಕ್ಷಿಸು, ಕೃಪೆಯ ದೇವ ಅಂತ ಹೇಳ್ತಾನೆ ರೀ, ದೇವರಿಗೆ ಬೇಡಿಕೊಳ್ಳುವಂಥದ್ದು. ಆನಂತರ ಈ ರೀತಿಯಾಗಿ ಮುಗಿಸ್ತಾನೆ, ಶರಣಾಗತಿ ವತ್ಸಲ, ಶರಣಾಗತ ವತ್ಸಲ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾರ್ಥನೆ ಸ್ನಾನಕ್ಕೆ ಮುಂಚಿತವಾಗಿ ತನ್ನನ್ನು ಪವಿತ್ರ ಸ್ನಾನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಈ ಪ್ರಾರ್ಥನೆಯನ್ನು ಭಕ್ತರು ಆ ದಿವಸಗಳಲ್ಲಿ ಹೇಳ್ತಿದ್ರು. ಈ ದಿವಸಗಳಲ್ಲಿ ಕೂಡ ಹೇಳ್ತಾ ಇರ್ಬೋದು. ಇದನ್ನೇ ಕೂಡ ನಾವು ಸತ್ಯವೇದದಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ಕೂಡ ನೋಡ್ಬೋದು. ಅದನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಓದ್ಬಿಡೋಣ. ಪಾಪೋಹಂ, ನಾನು ಪಾಪಿ, ಪಾಪಕರ್ಮಹಂ, ನನ್ನ ಕೆಲಸ ಕೃತ್ಯಗಳು ಪಾಪಮಯವಾಗಿದೆ, ಪಾಪಾತ್ಮ, ನನ್ನ ಆತ್ಮವೇ ಪಾಪ ಸಂಭವ, ನನ್ನನ್ನು ಪಾಪಕ್ಕೆ ನಡೆಸುವಂಥದ್ದು, ನನ್ನನ್ನು ಮಾಡುವಂತೆ ನಡೆಸ್ತದೆ, ಸಂಭವಿಸುವಂತೆ. ತ್ರಾಹಿಮಾಂ ಕೃಪೆಯ ದೇವ, ಶರಣಾಗತ ವತ್ಸಲ, ಆದ್ದರಿಂದ ಕೃಪೆ ಮಾಡಿ ನನ್ನನ್ನು ರಕ್ಷಿಸು, ಕಾಪಾಡು ದೇವರೇ ಅಂತ ಹೇಳ್ಬಿಟ್ಟು ಈ ಒಂದು ಒಳ್ಳೆಯ ಭಕ್ತಿಪೂರ್ವಕವಾದ, ಅದೇ ಸಂದರ್ಭದಲ್ಲಿ ಅರ್ಥಪೂರ್ವಕವಾದ ಒಂದು ಪ್ರಾರ್ಥನೆ. ಈಗ ಇಂಥ ಒಂದು ಪ್ರಾರ್ಥನೆಯನ್ನೇ ಸುಮಾರು 3000 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ ಬೈಬಲ್ನಲ್ಲಿ. ಅದು ಕೀರ್ತನೆ
51ನೇ ಅಧ್ಯಾಯದ 1ರಿಂದ 3 ವಚನಗಳಲ್ಲಿ ನೋಡಿಕೊಳ್ಳಬಹುದು. ಈ ರೀತಿಯಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. ಕೃಪೆಯ ದೇವ ಶರಣಾಗತ ವತ್ಸಲ ಅಂತ ಹೇಳಿದ ಹಾಗೆ ನನ್ನನ್ನು ಕರುಣಿಸು, ಕೃಪೆದೋರು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನೋಡ್ರಿ ಎಷ್ಟು ಬಯಕೆ ಆತನಿಗೆ. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ವಾವ್! ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಳ್ಳುತ್ತೇನೆ. ಪಾಪೋಹಂ, ನಾನು ಪಾಪಿ ಅಂತ ಹೇಳಿದ ಹಾಗೆ ಪಾಪಕ್ಕೆ ಬೇರೆ ಬೇರೆ ಹೆಸರುಗಳು, ಪಾಪ, ದ್ರೋಹ, ಅನ್ಯಾಯ ನಾವು ನೋಡಿದ್ದೀವಲ್ಲ, ಮಾಯೆ. ಆದ ಕಾರಣ ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಈ ರೀತಿಯಾಗಿ ಭಕ್ತನು ಕೀರ್ತನೆ 51ರಲ್ಲಿ 3000 ವರ್ಷಗಳ ಹಿಂದೆ ಹೇಳಿದ್ದನ್ನು ನಾವು ನೋಡ್ತೇವೆ ರೀ. ಈಗ ಈ ಪಾಪದ ವಿಷಯದಲ್ಲಿ ಇನ್ನೂ ಸ್ವಲ್ಪ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ಯಾಕಂತ ಹೇಳಿದ್ರೆ ಪಾಪದ ಬಗ್ಗೆ ಒಂದು ಪ್ರಾರ್ಥನೆ, ಒಬ್ಬ ಭಕ್ತನು ಪಾಪಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಓದಿಕೊಂಡೆವು. ಈಗ ಮಾನವರ ಮಹಾ ಸಮಸ್ಯೆಯಾಗಿರುವ ಪಾಪ, ಈ ಪಾಪದ ವಿಷಯದಲ್ಲಿ ಋಗ್ವೇದದ ಬೋಧನೆ ಏನಾಗಿದೆ? ಋಗ್ವೇದ ಮತ್ತು ಅದೇ ಸಂದರ್ಭದಲ್ಲಿ ಬೈಬಲ್ ಏನಾಗಿದೆ? ಅಥವಾ ಸತ್ಯವೇದ, ಪವಿತ್ರ ವೇದ, ಪವಿತ್ರ ಗ್ರಂಥ ಎಂಬುದಾಗಿ ಹೇಳಲಾಗಿರುವ ಬೈಬಲಿನ ಮಾಹಿತಿ ಏನಾಗಿದೆ ಮತ್ತು ಋಗ್ವೇದದ ವಿಷಯ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು 7 ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಋಗ್ವೇದದ ಮೊದಲನೇ ಅಧ್ಯಾಯ ಅಥವಾ ಮಂಡಲ ಅಂತ ಹೇಳ್ಬೋದು, ಅಧ್ಯಾಯ ಮತ್ತು ಮೊದಲನೇ ಮಂತ್ರ ಏನಂತಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಭಕ್ತನು ಹೇಳುವಂಥದ್ದು, ಪ್ರತಿ ದಿನ ನಾನು ಅವಿಧೇಯನಾಗಿ ಅಥವಾ ವಿರುದ್ಧವಾಗಿ ಪ್ರತಿದಿನ ಉಲ್ಲಂಘಿಸಿ ನಿನ್ನ ವಾಕ್ಯಕ್ಕೆ, ನಿನ್ನ ಮಾತಿಗೆ, ನಿನಗೆ ದೇವರೇ ಪ್ರತಿದಿನ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಭಕ್ತನು ದೇವರಿಗೆ ಹೇಳುವಂಥದ್ದನ್ನು ನಾವು ಮೊದಲನೇ ಅಧ್ಯಾಯದ ಮಂಡಲದ ಮತ್ತು ಮೊದಲನೇ ಮಂತ್ರದಲ್ಲಿ ಅಥವಾ ಸೂಕ್ತದಲ್ಲಿ ನಾವು ನೋಡ್ತೇವೆ ರೀ. ಇದೇ ಮಾತನ್ನು ಕೂಡ ಬೈಬಲ್ನಲ್ಲಿ ಸ್ವಲ್ಪ ಮುಂಚೆ ನಾವು ಓದಿದ್ವಲ್ಲ, ಕೀರ್ತನೆಯಲ್ಲಿ 51ನೇ ಅಧ್ಯಾಯ ಮತ್ತು 4 ಮತ್ತು 5 ವಚನದಲ್ಲಿ ಇರುವ ಮಾತನ್ನು ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ, ಹುಟ್ಟಿದಂದಿನಿಂದಲೇ ನಾನು ಪಾಪಿ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯಾಗಿದ್ದೇನೆ ಅಂತ ಹೇಳ್ಬಿಟ್ರು. ಹಾಗಾದರೆ ಋಗ್ವೇದ ಹೇಳಿದಂಥ ಅದೇ ಮಾತು ಬೈಬಲ್ ಭಕ್ತನು ಕೂಡ ಹೇಳುವಂಥದ್ದನ್ನು ಗಮನಿಸ್ಬೋದು ರೀ. ಅನಂತರ 2ನೇ
ಅಧ್ಯಾಯದ 2ನೇ ಸೂಕ್ತ ಅಥವಾ ಆ ಮಂತ್ರದಲ್ಲಿ ಋಗ್ವೇದದ 2:2 ಅದರಲ್ಲಿ ಇನ್ನೊಂದು ಪ್ರಾರ್ಥನೆ ಇದೆ. ಇದು ನನಗೆ ಚೆನ್ನಾಗಿ ಇಷ್ಟವಾಗಿರುವಂಥದ್ದು. ಅದೇನಂತ ಹೇಳಿದ್ರೆ, ಎಂದಿಗೂ ಪಾಪ ಮಾಡದಿರಲಿ. ವಾವ್, ಎಂದಿಗೂ ಪಾಪ ಮಾಡದಿರಲಿ. ಇದು ಭಕ್ತನ ಒಂದು ಪ್ರಾರ್ಥನೆ ಆಗಿದೆ ರೀ. ಋಗ್ವೇದದ 2ನೇ ಅಧ್ಯಾಯ ಮಂಡಲದ 2ನೇ ವಚನದಲ್ಲಿ ಅಥವಾ ಸೂಕ್ತದಲ್ಲಿ ಅಂಥ ಒಂದು ಪ್ರಾರ್ಥನೆ ಅವನಿಗಿದೆ ರೀ. ಈ ಬಗ್ಗೆ ಮತ್ತೆ ಕೀರ್ತನೆಯನ್ನೇ ನಾವು ನೋಡೋದಾದರೆ, ಕೀರ್ತನೆ 19ನೇ ಅಧ್ಯಾಯದ 1ನೇ ಭಾಗ 13ನೇ ವಚನದ 1ನೇ ಭಾಗ ಎ ಅಂತ ಹೇಳೋಣ ಅಥವಾ ಆ ಅಂತ ಹೇಳೋಣ. ಅಂದರೆ 1ನೇ ಭಾಗ 13 ಆ. ಅಲ್ಲಿ ಪ್ರಾರ್ಥನೆ, ಭಕ್ತನ ಒಂದು ಪ್ರಾರ್ಥನೆ ಈ ರೀತಿಯಾಗಿದೆ. ಅದೇನೆಂದರೆ, ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಯಿ ಅಂತ ಹೇಳ್ಬಿಟ್ಟು, ಎಂದಿಗೂ ಪಾಪ ಮಾಡದಿರಲಿ ಅಂತ ಯಾವ ರೀತಿಯಾಗಿ ಭಕ್ತನು ಪ್ರಾರ್ಥನೆ ಮಾಡ್ತಾನೆ, ಅದೇ ರೀತಿಯಾಗಿ ಕೀರ್ತನೆಗಾರನು ಕೀರ್ತನೆಯನ್ನು ರಚಿಸಿದಂಥ 19:13 ಭಕ್ತನು ಆ ರೀತಿಯಾಗಿ ಬೇಡಿಕೊಳ್ತಾನೆ. ಇನ್ನೊಂದು ವಿಷಯ ಕೂಡ ನಾವು ನೋಡ್ಕೊಳ್ಬೋದು. ಅದೇ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಇನ್ನೊಂದನ್ನು ನಾನು ಗಮನಿಸಿದೆ. ಅದೇನೆಂದರೆ, ಪಾಪದಿಂದ ಕಾಯುವಂತೆ, ಕಾಪಾಡು ಅಥವಾ ಕಾಯುವಂತೆ ಭಕ್ತನು ದೇವರ ಹತ್ರ ಬೇಡ್ಕೊಳ್ತಾನೆ ರೀ. ಒಬ್ಬ ಮನುಷ್ಯ ಯೌವನಸ್ಥನಿದ್ದನಂತೆ. ಆ ಯೌವನಸ್ಥನು ಯಾವುದು ನಾನು ನಂಬೋದಿಲ್ಲ. ಒಬ್ಬ ಭಕ್ತರು ಅವನ ಮನೆಗೆ ಹೋಗ್ಬಿಟ್ಟು, ಯೌವನಸ್ಥನೇ, ನೀನು ಭಕ್ತಿಯ ವಿಷಯದಲ್ಲಿ ಯಾಕೆ ಉದಾಸೀನತೆ ಮಾಡ್ತಾಯಿದ್ದಿ ಅಂತ ಹೇಳಿದಾಗ ಅವನು ಯೌವನಸ್ಥ ಹೇಳಿದಂತೆ ಆ ಭಕ್ತನಿಗೆ, ಅಯ್ಯ, ನಾನು ಯಾವುದೂ ನಂಬೋದಿಲ್ಲ, ನನ್ನ 2 ಪ್ರಾರ್ಥನೆ ನಾನು ಮಾಡ್ತೇನೆ, ಅದೇ ನನ್ನ ಭಕ್ತಿ, ಅದೇ ನನ್ನ ಧರ್ಮ, ಅದೇ ನನ್ನ ಸರ್ವವು ಅಂತ ಹೇಳಿದ್ರಂತೆ. ಹೌದಾ, ಒಳ್ಳೆಯದು, ಏನು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ. ಬೆಳಗ್ಗೆ ಒಂದು ಪ್ರಾರ್ಥನೆ, ರಾತ್ರಿ ಒಂದು ಮಾಡ್ತೀನಿ ಪ್ರಾರ್ಥನೆ. ಸರಿ, ಒಳ್ಳೆಯದಲ್ವ ಅದು? ಬೆಳಗ್ಗೆ ನೀನು ಮಾಡುವಂಥ ಪ್ರಾರ್ಥನೆ ಅಂದರೆ, ದೇವರೇ, ನನ್ನನ್ನು ಇಡೀ ದಿನ ಪಾಪದಿಂದ ಕಾಪಾಡು, ಪಾಪದಿಂದ ಕಾಯಬೇಕು ಅಂತ ಮಾಡ್ತೀನಿ ನಾನು ದೇವರಿಗೆ ಅಂತ. ಆ ಭಕ್ತರು ಹೇಳಿದ್ರಂತೆ, ಭಾಳ ಒಳ್ಳೆಯ ಪ್ರಾರ್ಥನೆ ಅದು. ಯಾಕಂದರೆ ಋಗ್ವೇದ 2:3 ಕೂಡ ಇದೆ, ಮತ್ತು ಅದೇ ಸಂದರ್ಭದಲ್ಲಿ ಕೀರ್ತನೆ ಅದೇ 19 ಅದೇ 13 ಆ 2ನೇ ಭಾಗ ಅದರಲ್ಲಿ ಕೂಡ ಅಂಥ ಪಾಪವು, ಬೇಕೆಂದು ಪಾಪ ಮಾಡಿದಂತೆ ನನ್ನನ್ನು ಕಾಪಾಡು ಅಂತ ಹೇಳಿಬಿಟ್ಟು, ಅಂಥ ಪಾಪವು ನನ್ನನ್ನು ಆಳಿಕೆ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಕೇಳಿ ಆ ಭಕ್ತರು ಯೌವನಸ್ಥನ ಪ್ರಾರ್ಥನೆ ಮೆಚ್ಚಿಕೊಂಡ್ರು. ಹೊರಡೋಕೆ ಮುಂಚೆ ಆ ಭಕ್ತರು ಕೇಳಿದ್ರು, ಹೌದು, ರಾತ್ರಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ದಲ್ಲ ನೀನು, ಅದು ಏನಂದರೆ, ದೇವರೇ, ಇಡೀ ದಿನ ನಾನು ಮಾಡಿದ ಪಾಪವನ್ನು ಕ್ಷಮಿಸು ಅಂತ ಬೇಡ್ತೀನಿ ಅಂತ. ನೋಡ್ರಿ, ಇದು ಕೇಳಿಸ್ಕೊಳ್ಳಿಕ್ಕೆ ವಿಚಿತ್ರ ಅನಿಸ್ತದೆ. ಇಡೀ ದಿನ ಪಾಪ ಮಾಡದಂತೆ ಕಾಪಾಡು ಅಂತ ಹೇಳಿಬಿಟ್ಟು, ರಾತ್ರಿ ಅವನು ಇಡೀ ದಿನ ನಾನು ಮಾಡಿದ ಪಾಪವನ್ನು ಕ್ಷಮಿಸು ಎಂಬುದಾಗಿ ಬೇಡ್ತಾನಂತೆ. ಅದು ಮಾನವನ ಮಹಾ ಸಮಸ್ಯೆ. ಸರಿ, ಇನ್ನೊಂದು ವಿಷಯ ನಾವು ನೋಡಿಕೊಳ್ಳೋಣ್ರಿ. 8ನೇ
ಋಗ್ವೇದದ 8ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ ದುರಾಲೋಚನೆ ಅಥವಾ ಕೆಟ್ಟ ಆಲೋಚನೆ, ದುರಾಲೋಚನೆ, ದುರಾಲೋಚನೆಯಲ್ಲಿ ಬೀಳಬಾರ್ದು, ಬೀಳದಂತೆ, ಬೀಳದಿರಲಿ ಅಂತ ಹೇಳ್ಬಿಟ್ಟು ಆ ಭಕ್ತನು ಪ್ರಾರ್ಥನೆ ಮಾಡ್ತಾನೆ ರೀ. ಇದೇ ಒಂದು ಮಾತನ್ನು ಕೀರ್ತನೆಯಲ್ಲಿ ಕೂಡ, ಬೈಬಲ್ನಲ್ಲಿ ಕೀರ್ತನೆ 139ನೇ ಅಧ್ಯಾಯದ 23ನೇ ವಚನದಲ್ಲಿ ಕೀರ್ತನೆಗಾರನು ಕೂಡ ಅದೇ ಒಂದು ಪ್ರಾರ್ಥನೆಯನ್ನು ಹೇಳ್ತಾನೆ ರೀ. ಏನಂತ, ನನ್ನನ್ನು ದುರಾಲೋಚನೆ ಏನಾದರೂ ಇದೆಯಾ ಕಾಪಾಡು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಬೇಗನೆ ಇನ್ನೊಂದು ವಿಷಯವನ್ನು 8ನೇ ಅಧ್ಯಾಯ 12ನೇ ವಚನ ಋಗ್ವೇದದಲ್ಲಿ ಏನಂದರೆ ಪಾಪದ ಮಾರ್ಗ ಅಥವಾ ಪಾಪದ ದಾರಿ, ಪಾಪದ ದಾರಿಯಿಂದ ಬಿಡುಗಡೆ ಅಥವಾ ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾನೆ ರೀ. ಹಾಗಾದರೆ ಅದೇ ಮಾತನ್ನು ಜ್ಞಾನೋಕ್ತಿ ಅಂತ ಒಂದು ವಾಕ್ಯ, ಜ್ಞಾನೋಕ್ತಿ 28:13 ಪಾಪವನ್ನು ತ್ಯಜಿಸುವ ಬಗ್ಗೆ ಹೇಳಲಾಗಿದೆ ರೀ. ಇನ್ನೊಂದು ನನಗೆ ಭಾಳ ಇಷ್ಟ, ಅದೇನೆಂದರೆ ಹೆಸರಿನಲ್ಲಿ, ಅಂದರೆ ದೇವರ ಹೆಸರಿನಲ್ಲಿ ಪಾಪದಿಂದ ರಕ್ಷಣೆ, ಪಾಪದಿಂದ ರಕ್ಷಣೆ. ವಾವ್, ಇದನ್ನು ಚೆನ್ನಾಗಿದೆ ಅಲ್ವರ. ಈ ಬಗ್ಗೆ ಕೊಡೋ 2ನೇ ತಿಮೋತಿ 2ನೇ ಅಧ್ಯಾಯ ಮತ್ತು 19ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದಂದರೆ ದೇವರ ನಾಮ ಹೇಳಿಕೊಳ್ಳುವಾಗ ನಮಗೆ ರಕ್ಷಣೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ 10ನೇ ಅಧ್ಯಾಯ ಮತ್ತು 6ನೇ ವಚನ ಋಗ್ವೇದದಲ್ಲಿ ಪಾಪ ನಮಗೆ ಬಲಹೀನತೆಯನ್ನು ತರ್ತದಂತೆ, ಬಲಹೀನತೆ. ಇದೇ ಮಾತನ್ನು ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 17ನೇ ವಚನ ಮತ್ತು 20ನೇ ವಚನದಲ್ಲಿ ಸಂಸೋನನು ಅಂತ ಒಬ್ಬನಿರ್ತಾನೆ ರೀ. ಅವನು ಪಾಪ ಮಾಡಿದ್ರಿಂದ ಬಲಹೀನನಾದ ಅಂತ. ಈ ರೀತಿಯಾಗಿ ಪಾಪದ ಬಗ್ಗೆ ಮಾನವರ ಮಹಾ ಸಮಸ್ಯೆ ಹೀಗಿದೆ ಅಂತ ನಾವು ನೋಡಿಕೊಂಡಿದ್ದು. ಹಾಗಾದರೆ ಬಿಡುಗಡೆ ಏನು, ಪರಿಹಾರ ಏನು, ಅದನ್ನು ಮುಂದಿನ ಸರಣಿ ಸಂದೇಶದಲ್ಲಿ ತರಗತಿಯಲ್ಲಿ ನಾವು ನೋಡಿಕೊಳ್ಳೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪಾಪದಿಂದ ನಮಗೆ ಬಿಡುಗಡೆ, ಪಾಪದಿಂದ ನಮಗೆ ಕ್ಷಮೆ, ಪಾಪದಿಂದ ನಮಗೆ ಜಯ, ಪಾಪದಿಂದ ನಮಗೆ ಮುಕ್ತಿ ಲಭ್ಯವಾಗುವಂತೆ ನಮಗೆ ಸಹಾಯ ಮಾಡು, ದಾರಿ ತೋರಿಸು. ಹಾಗೆ ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು, ಅವಶ್ಯಕತೆಗಳನ್ನು ನೆರವೇರಿಸು. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.